ರಾಜ್ಯದ ಮಹಾನಗರದಲ್ಲಿದ್ದಂಥ ಡ್ರಗ್ಸ್ ಮಾಫಿಯಾ ಸದ್ಯ ಸಣ್ಣ ಸಣ್ಣ ನಗರಗಳಿಗೂ ಕೂಡ ಕಾಲಿಟ್ಟಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂತಂದ್ರೆ ಸಣ್ಣ ಸಣ್ಣ ನಗರಗಳಲ್ಲೂ ಕೂಡ ಸದ್ಯ ಸಿಂಥೆಟಿಕ್ ಡ್ರಗ್ ಮಾರಾಟ ಆಗ್ತಾ ಇದೆ. ಅದಕ್ಕೊಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಅಪ್ರಾಪ್ತನೊಬ್ಬನ ಮೂಲಕ ಡ್ರಗ್ಸ್ ಮಾರಾಟ ಮಾಡಿಸುವಂಥ ಪ್ರಯತ್ನ. ಸ್ಥಳೀಯರು ಆ ಅಪ್ರಾಪ್ತನನ್ನ ಹಿಡಿದಿದ್ದಾರೆ. ಅದು MDMA ಡ್ರಗ್, ಸಿಂಥೆಟಿಕ್ ಡ್ರಗ್ ಮಾರಾಟ ಮಾಡುವಂಥ ಪ್ರಯತ್ನ. ಕಾರಲ್ಲಿ ಬರ್ತಾನೆ ಒಬ್ಬ ಅಪ್ರಾಪ್ತ, 17 ವರ್ಷದ ಹುಡುಗ. ಆತನನ್ನ ಸ್ಥಳೀಯರು ಹಿಡಿತಾರೆ. ಸ್ಥಳೀಯರು ಹಿಡಿದು ಚೆಕ್ ಮಾಡಿದಾಗ ಆತನ ಕೈಯಲ್ಲಿದ್ದಂಥ ಸಿಗರೇಟ್ ಪ್ಯಾಕಿನ ಒಳಗೆ MDMA ಕ್ರಿಸ್ಟಲ್ಸ್ ಇರುತ್ತೆ. ಕಾರ್ ನೋಡ್ತಾ ಇದ್ದೀರಿ, ಈ ಕಾರಲ್ಲಿ ಬಂದಂಥ ಹುಡುಗ, 17 ವರ್ಷದ ಹುಡುಗ. ಚೆಕ್ ಮಾಡಿದರೆ ಒಳಗಿದ್ದಿದ್ದು MDMA ಕ್ರಿಸ್ಟಲ್ಸ್. ಸಕಲೇಶಪುರದಲ್ಲಿದು. ಮೊದಲೆಲ್ಲ ಈ ಗ್ರಾಮೀಣ ಭಾಗ, ಸಣ್ಣ ಪುಟ್ಟ ನಗರದಲ್ಲಿ ಗಾಂಜಾಕ್ಕಷ್ಟೇ ಸೀಮಿತವಾಗ್ತಾ ಇತ್ತು ಮಾದಕ ವಸ್ತುಗಳು. ಈಗ ಸಿಂಥೆಟಿಕ್ ಡ್ರಗ್ಗಳು ತಲುಪೋದಕ್ಕೆ ಶುರುವಾಗಿದೆ. MDMA ಕ್ರಿಸ್ಟಲ್ಸು, ಎಕ್ಸ್ಟಸಿ ಪಿಲ್ಸು ಇದೆಲ್ಲ ಸಿಗೋದಕ್ಕೆ ಶುರುವಾಗಿದೆ. ಆತಂಕಕಾರಿಯಾಗಿ ಡ್ರಗ್ ಮಾಫಿಯಾ ಬೆಳೀತಾ ಇದೆಯಾ ಅನ್ನೋ ಆತಂಕ ಸೃಷ್ಟಿಯಾಗ್ತಾ ಇರೋದು. जेब में काट उसके जेब में काट रहे काटो काटो पूरा ओपन करो, पूरा ओपन करो, कर पूरा ओपन पूरा. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.